ಟೆಂಪಲ್ ರಶ್ ಇದೆ, 3 hours ಆಗುತ್ತೆ ದರ್ಶನ ಆಗೋಕೆ. ನಾನು 15 minutes ಅಲ್ಲಿ ಪೂಜೆ ಮಾಡಿಸ್ಕೊಡ್ತೀನಿ ಬನ್ನಿ ಅಂತ ಕರ್ಕೊಂಡೋದ್ರು. ಇಲ್ಲಿನ ಪೂಜಾರಿಗಳೇ ದುಡ್ಡಿಗೋಸ್ಕರ ಟಿಕೆಟ್ ಕೌಂಟರ್ನ ಕ್ಲೋಸ್ ಮಾಡ್ಕೊಂಡು 500 rupees ಟಿಕೆಟ್ನ 1500 rupeesಗೆ ಬ್ಲ್ಯಾಕ್ ಅಲ್ಲಿ ಸೇಲ್ ಮಾಡ್ತಾರೆ. ತುಂಬಾ ಸ್ಕ್ಯಾಮ್ ಮಾಡ್ತಾರೆ. ಆ ಫುಡ್ ನೋಡಿನೇ ಒಂಥರ ಅನಿಸ್ತಾ ಇತ್ತು, ನಾವು ಇಂಡಿಯಾದಲ್ಲಿದ್ದೀವೋ ಚೈನಾದಲ್ಲಿದ್ದೀವೋ ಅಂತ. ಯಪ್ಪ, ಇದನ್ನ ನೋಡಿದ್ರೇನೆ ಊಟ ತಿನ್ನಕ್ಕೂ ಮನ್ಸಾಗ್ತಾ ಇರ್ಲಿಲ್ಲ, ಹಾಗಿದೆ ಈ ಫುಡ್ಗಳು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಕನ್ನಡಿಗರು ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಾಗೆ ಎಲ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತೀನಿ ಅಂದಿದ್ದೆ. ನಾವೊಂಥರ ಹಾಗೆ ನುಡಿದಂತ ನಡೆಯೋರು. ಸೊ ಇವತ್ತು ಹೇಳ್ತೀನಿ. ಕನ್ನಡಿಗರು ಅಂತ ಪರ್ಟಿಕ್ಯುಲರ್ ಆಗಿ ಯಾಕೆ ಕೇಳ್ದೆ ಅಂತಂದ್ರೆ, ನಾನು ಇವತ್ತಿರೋದು ಆಸಾಂನ ಗುವಾಹಟಿಯಲ್ಲಿ. ನೈಟ್ ಏರ್ಪೋರ್ಟ್ ಇಂದ ಬಂದು ಇಲ್ಲೇ ಸ್ಟೇ ಆಗಿದ್ವಿ. ಸೊ ಇವಾಗ ಟೈಮ್ ಬಂದು ಬೆಳಿಗ್ಗೆ 4:52 ಆಗಿದೆ. ರೆಡಿಯಾಗಿ ಒಂದೇ ಸಲ ಚೆಕ್ಔಟ್ ಮಾಡ್ಕೊಂಡು ಇವಾಗ ಕಾಮಾಖ್ಯ ದೇವಿ ಟೆಂಪಲ್ ಕಡೆಗೆ ಹೋಗ್ತಾ ಇದೀವಿ. ನೋಡಿ, ಇವಾಗ ಮಾರ್ನಿಂಗ್ 5 ಗಂಟೆ ಆಗಿದ್ರು 7ರಿಂದ 7:15 ಆದಾಗಿದೆ. ಲೈಟ್ ಆಗಿ ಬಿಸಿಲು ಕೂಡ ಬರ್ತಾ ಇದೆ. 3 ಕಿಲೋಮೀಟರ್ ಬೆಟ್ಟ ಹತ್ತಿದ್ಮೇಲೆ ಟೆಂಪಲ್ ರೀಚ್ ಆಗಿದ್ವಿ. ಕಾರ್ ಪಾರ್ಕ್ ಮಾಡಿ ಟೆಂಪಲ್ ಕಡೆ ಹೊರಟ್ವಿ. ಹೋಗೋ ದಾರಿ ಮಾತ್ರ ಟೆಂಪಲ್ ಸುತ್ತಮುತ್ತ ಆಗಿದ್ರು ಸಿಕ್ಕಾಬಟ್ಟೆ ಗಲೀಜಿತ್ತು. ಹಾಗೆ ನಡ್ಕೊಂಡು ಕೆಳಗಡೆ ಶಾಪ್ ಅಲ್ಲಿ ಪೂಜೆ ಐಟಮ್ಸ್ ಎಲ್ಲ ತಗೊಂಡು ಟೆಂಪಲ್ ರೀಚ್ ಆದ್ವಿ. ಅಲ್ಲೇ ಎಂಟ್ರೆನ್ಸ್ ಅಲ್ಲೇ ಒಬ್ರು ಪೂಜಾರಿ ಸಿಕ್ಕಿದ್ರು. ಟೆಂಪಲ್ ರಶ್ ಇದೆ, 3 hours ಆಗುತ್ತೆ ದರ್ಶನ ಆಗೋಕೆ. ನಾನು 15 minutes ಅಲ್ಲಿ ಪೂಜೆ ಮಾಡಿಸ್ಕೊಡ್ತೀನಿ ಬನ್ನಿ ಅಂತ ಕರ್ಕೊಂಡೋದ್ರು. ಇನ್ನು ಟೆಂಪಲ್ ಓಪನ್ ಆಗಿರ್ಲಿಲ್ಲ. ಅಲ್ಲೇ ವೇಟ್ ಮಾಡ್ತಾ ಲೈನ್ ಅಲ್ಲಿ ಕೂತಿದ್ವಿ. ಹಾಗೆ ನಮ್ ಕನ್ನಡದವರು ಕಾಣಿಸಿದ್ರು. ಅವರನ್ನು ಸ್ವಲ್ಪ ಮಾತಾಡಿಸ್ತಾ ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ. ನಾವು ಫಸ್ಟ್ ಟೈಮ್ ಮೇಘಾಲಯ ಬರ್ದಿರಲ್ಲ, ಹಂಗೆ ಈ ಕಡೆ ಇಲ್ಲಿಂದ ಎಂಟ್ರಿ ಆಗಿ ಆ ಕಡೆ ಹೋಗೋಣ. ಅವರೆಲ್ಲ ಮುಗಿಸಿ ಬಂದ್ವಿ. 17ನೇ ಮೇಘಾಲಯ. 4 ಜನ. ಪರವಾಗಿಲ್ಲ, ಧೈರ್ಯ ಮಾಡಿ ತಿರುಗ್ತಾ ಇದ್ದೀರಾ. ಧೈರ್ಯ ಮಾಡಿ ತಿರುಗ್ತಾ ಇದ್ದೀರಾ. 4 ಜನ ಅಂದ್ರೆ ಇವ್ರ ಮನೇಲಿ ಬಾಡಿಗೆ ಇರೋರು ಅಸ್ಸಾಂನವರು. ಅವರು ಸ್ವಲ್ಪ ಗೊತ್ತಿರೋರಲ್ಲ. 6:15ಗೆ ಟೆಂಪಲ್ ಓಪನ್ ಆಯ್ತು. ಒಳಗಡೆ ಹೋದ್ವಿ. ಪೂಜಾರಿ ಹೊರಗಡೆಯಿಂದಾನೆ ಪೂಜೆ ಮಾಡಿ ಕೊಟ್ರು. ಅಂದ್ರೆ ಕಾಮಾಖ್ಯ ದೇವಿ ಇರೋ ಗರ್ಭಗುಡಿಯಿಂದ ಹೊರಗಡೆ ಒಂದ್ ಮೂರ್ತಿ ಇಟ್ಟು ಅಲ್ಲಿಂದಾನೆ ಪೂಜೆ ಮಾಡಿ ಅಲ್ಲಿಯ ತೀರ್ಥ ತಂದು ಕೊಟ್ರು. ನಾವು ಹೊರಗಡೆ ಬಂದ್ಮೇಲೆ ನಮ್ಗ್ ಡೌಟ್ ಬರ್ತಿತ್ತು, ಫೋಟೋಸ್ ಅಲ್ಲಿ ವಿಡಿಯೋಸ್ ಅಲ್ಲಿ ನೋಡಿದ ಹಾಗೆ ಒಳಗಡೆ ಇರ್ಲಿಲ್ವಲ್ಲ ಅಂತ. ಬೇರೆಯವ್ರನ್ನ ಕೇಳಿದ್ಮೇಲೆ ಗೊತ್ತಾಯ್ತು ದೇವ್ರು ಒಳಗಡೆ ಇದೆ, ಇದು ಸುಮ್ನೆ ಒಂದ್ ಮೂರ್ತಿ ಅಂತ. ಅವಾಗ ನಾವ್ ಅನ್ಕೊಂಡ್ವಿ ಚೇ ಅಮರ್ಬಿಟ್ವಲ್ಲ ಅಂತ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅಲ್ಲ, ಇವರೆಲ್ಲ ನಮ್ಮನ್ನ ನೋಡಿನೇ ಯಾಮರ್ಸ್ತಾರ ಅಥವಾ ನಾವು ಇವರನ್ನ ನೋಡಿ ಯಾಮರ್ತೀವ ಅಂತ. ತುಂಬಾ ಹೊಟ್ಟೆ ಬೇರೆ ಹಸ್ವಾಗ್ತಾ ಇತ್ತು. ಕೆಳಗಡೆ ಹೋಗಿ ತಿಂಡಿ ತಿನ್ಕೊಂಡ್ ಬಂದ್ವಿ. ಆದ್ರೂ ನಮ್ಗೆ ಸಮಾಧಾನ ಇರ್ಲಿಲ್ಲ, ಇಷ್ಟು ದೂರ ಬಂದು ದೇವಿನ ನೋಡಿಲ್ವಲ್ಲ ಅಂತ. ಮತ್ತೆ ರಿಟರ್ನ್ 500 rupees ಲೈನ್ಗೆ ಬಂದ್ವಿ. ಟಿಕೆಟ್ ಕೌಂಟರ್ ಕ್ಲೋಸ್ ಆಗಿತ್ತು. 1 ಗಂಟೆಗೆ ಓಪನ್ ಮಾಡ್ತೀವಿ ಅಂತ ಅಂದ್ರು. ಅಲ್ಲೇ ಬ್ಲ್ಯಾಕ್ ಅಲ್ಲಿ 500 rupees ಟಿಕೆಟ್ನ 1500 rupeesಗೆ ಮಾರ್ತಿದ್ರು. ಇನ್ನೇನ್ ಮಾಡೋದು, ವಿಧಿ ಇಲ್ಲ. ದುಡ್ಡು ಹೋದ್ರೆ ಹೋಗ್ಲಿ, ದರ್ಶನ ಆದ್ರೆ ಸಾಕು ಅಂತ ಅಂದ್ಬಿಟ್ಟು 3000 rupees ಕೊಟ್ಟು 2 ಟಿಕೆಟ್ ತಗೊಂಡ್ವಿ. ನೀವ್ ಯಾರಾದ್ರೂ ಹೋದ್ರೆ ನಾವು ಮಾಡಿದ ತಪ್ಪು ಮಾಡಕ್ ಹೋಗ್ಬೇಡಿ. 500 rupees ಟಿಕೆಟ್ ಕೌಂಟರ್ಗೆ ಹೋಗಿ ಟಿಕೆಟ್ ತಗೊಂಡು ಲೈನಲ್ಲೇ ಹೋಗಿ ದರ್ಶನ ಮಾಡ್ಕೊಂಡ್ ಬನ್ನಿ. ಅವ್ರು ಯಾರೋ ಹೇಳಿದ್ರು ಅಂತ ಅಂದ್ಬಿಟ್ಟು ಯಾಮರ್ಬೇಡಿ. ಇಲ್ಲಿನ ಪೂಜಾರಿಗಳೇ ದುಡ್ಡಿಗೋಸ್ಕರ ಟಿಕೆಟ್ ಕೌಂಟರ್ನ ಕ್ಲೋಸ್ ಮಾಡ್ಕೊಂಡು 500 rupees ಟಿಕೆಟ್ನ 1500 rupeesಗೆ ಬ್ಲ್ಯಾಕ್ ಅಲ್ಲಿ ಸೇಲ್ ಮಾಡ್ತಾರೆ. ತುಂಬಾ ಸ್ಕ್ಯಾಮ್ ಮಾಡ್ತಾರೆ. ಒಳಗಡೆ ಹೋದ್ಮೇಲೆ ನಮ್ ತಿರುಪತಿ ತರನೇ ಒಂದ್ ರೂಮ್ ಅಲ್ಲಿ ಕೂಡ ಹಾಕ್ತಾರೆ. ಆಫ್ಟರ್ 4 hours ಆದ್ಮೇಲೆ ನಮ್ಮನ್ನ ಬಿಟ್ರು. ಒಳಗೋಗಿ ತಾಯಿನ ದರ್ಶನ ಮಾಡ್ಕೊಂಡು ಎಲ್ರಿಗೂ ಒಳ್ಳೇದ್ ಮಾಡಮ್ಮ ಅಂತ ಕೇಳ್ಕೊಂಡು ಅಲ್ಲಿಯ ತೀರ್ಥವನ್ನ ನಾವೇ ತಗೊಂಡು ಮನಸ್ಫೂರ್ತಿಯಾಗಿ ತೃಪ್ತಿಯಿಂದ ಹೊರಗಡೆ ಬಂದ್ವಿ. ಆಗ್ಲೇ ಮಧ್ಯಾಹ್ನ 2 ಗಂಟೆ ಆಗಿತ್ತು. ಹೊಟ್ಟೆ ಬೇರೆ ತಾಳ ಆಗ್ತಾ ಇತ್ತು. ಅಲ್ಲೇ ದೇವಸ್ಥಾನದಲ್ಲಿ ಪ್ರಸಾದವನ್ನ ಊಟ ಮಾಡ್ಕೊಂಡು ಅಲ್ಲಿಂದ ಹೊರಟಿದ್ದು ಶಿಲಾಂಗ್ ಕಡೆಗೆ. ಗುವಾಹಟಿಯಿಂದ 3 hours ಜರ್ನಿ ಆಗುತ್ತೆ. ಹಾಗೆ ಹೋಗುವಾಗ ರೋಡಲ್ಲಿ ಸಿಗುವಂತಹ ಉಮಿಯಂ ಲೇಕ್ ನ ನೋಡ್ಕೊಂಡು ಆಗ್ಲೇ ಸಂಜೆ ಆಗಿತ್ತು. ಅಲ್ಲೇ ಮೊಮೋಸ್ ಮತ್ತೆ ಚಿಕನ್ ರೋಲ್ ನ ತಿನ್ಕೊಂಡು ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಗುವಾಹಟಿಯಿಂದ ಶಿಲಾಂಗ್ ನೋಡಿದ್ರೆ ಟೋಟಲಿ ವೆದರ್ ಅಂಡ್ ಟೆಂಪರೇಚರ್ 2 ಚೇಂಜ್ ಆಗಿತ್ತು. ಇವತ್ತು ಇಲ್ಲೇ ಸ್ಟೇ ಆಗೋಣ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ಇಲ್ಲೇ ಸ್ಟೇ ಆಗಿದ್ವಿ. ಇದೇ ಹೋಮ್ ಸ್ಟೇ ಅಲ್ಲಿ ಸ್ಟೇ ಆಗಿದ್ವಿ. ಜಸ್ಟ್ ಹೋಟೆಲ್ ಚೆಕ್ ಇನ್ ಆಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಹೊರಗಡೆ ಡಿನ್ನರ್ಗೆ ಹೋಗೋಣ ಅಂತ ಹೊರಟ್ವಿ. ಹೊರಗಡೆ ಹೋಗೋಣ ಅನ್ನೋಷ್ಟರಲ್ಲಿ ಜೋರು ಮಳೆ ಬರ್ತಾ ಇದೆ ಹೊರಗಡೆ. ಇಲ್ಲಿ ಗುಡುಗು ಮಿಂಚು ಜೋರು ಮಳೆ ಬರ್ತಾ ಇದೆ ಹೊರಗಡೆ. ಮಳೆ ನಿಂತರೆ ಊಟ, ಇಲ್ಲ ಅಂದರೆ ಇವತ್ತು ಉಪವಾಸನೆ. ಮಳೆ ನಿಂತಿತ್ತು. ಡಿನ್ನರ್ಗೆ ಹೊರಗಡೆ ಹೋಗೋಣ ಅಂತ ಹೋದ್ರೆ ನಮಗೆ ಕಾಣಿಸಿದ್ದು ಬರೀ ಇದೇ ಸ್ಟ್ರೀಟ್ ಫುಡ್ಗಳು. ದೂರ ಹೋಗೋಣ ಅಂದ್ರೆ ಹೆವಿ ಟ್ರಾಫಿಕ್, ಗಾಡಿ ತೆಗಿಯೋಕ್ಕೂ ಬೇಜಾರು.
ಆ ಫುಡ್ ನೋಡಿನೇ ಒಂಥರ ಅನಿಸ್ತಾ ಇತ್ತು. ನಾವು ಇಂಡಿಯಾದಲ್ಲಿದ್ದೀವೋ ಚೈನಾದಲ್ಲಿದ್ದೀವೋ ಅಂತ. ಯಪ್ಪ ಇದನ್ನು ನೋಡಿದ್ರೇನೆ ಊಟ ತಿನ್ನೋಕ್ಕೂ ಮನ್ಸಾಗ್ತಾ ಇರಲಿಲ್ಲ, ಹಾಗಿದೆ ಈ ಫುಡ್ಗಳು. ಹಾಗೆ ಸ್ಟ್ರೀಟ್ ಮಾರ್ಕೆಟ್ ಎಲ್ಲ ನೋಡ್ತಾ ಹೋಗುವಾಗ ನಮಗೆ ಕಾಣಿಸಿದ್ದು ಈ ಬರ್ಗರ್ ಕಿಂಗ್. ಇವತ್ತು ನಮಗೆ ಇದೇ ಊಟ ಅನ್ಕೊಂಡು ಬರ್ಗರ್ ತಿನ್ನೋ ಮೂಡ್ ಇರಲಿಲ್ಲ. ಸ್ವಲ್ಪ ಚಿಕನ್ ನಗೆಟ್ಸ್ ಪಾರ್ಸಲ್ ತಗೊಂಡು ಅಲ್ಲೇ ಫ್ರೆಶ್ ಆಗಿ ಸೌತೆಕಾಯಿ ಮತ್ತೆ ಲೆಟ್ಯೂಸ್ ಎಲ್ಲ ಮಾರ್ತಾ ಇದ್ರು. ಹಾಗೆ ಏನೋ ವೆಜ್ ಸಾಲೆಡ್ ಅಂತ ಮಾರ್ತಾನೆ ಇದ್ರು. ಹೇಗಿದ್ರು ವೆಜ್ ಸಾಲೆಡ್ ಅಲ್ವಾ, ಅದನ್ನ ಟ್ರೈ ಮಾಡೋಣ ಅಂತ ತಗೊಂಡು ರೂಮ್ಗೆ ಬಂದ್ವಿ. ಸಾಲೆಡ್ ತಿನ್ನಕ್ಕೆ ಅಂತ ಬಾಯಲ್ಲಿಟ್ರೆ ಒಂಥರ ಫಿಶ್ ಸ್ಮೆಲ್ ಬರ್ತಾ ಇತ್ತು. ಇದರ ಸವಾಸ ಬೇಡ ಅಂತ ಸೈಡಲ್ಲಿ ಇಟ್ಟು ತಗೊಂಡಿರೋ ಸೊಪ್ಪು ತರಕಾರಿ ತಿಂದು ಇವತ್ತಿನ ದಿನ ಇಲ್ಲಿಗೆ ಎಂಡ್ ಮಾಡಿದ್ವಿ. ಸೊ ನೆಕ್ಸ್ಟ್ ಡೇ ಎಲ್ಗೆ ಹೋಗ್ತಾ ಇದೀವಿ, ಏನೇನ್ ಮಾಡಿದ್ವಿ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಶುಭರಾತ್ರಿ.